ಪೋರ್ನ್ ಸ್ಟಾರ್ ಆಗೋದಕ್ಕೆ ಸ್ವಂತ ಹೆಂಡತಿ ಜೊತೆಗಿನ ವಿಡಿಯೋ ಅಪ್ಲೋಡ್ ಮಾಡಿದ್ದ ಅಷಡ್ಢಾಳ ಗಂಡ. ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ ಇದು. ಪತ್ನಿಯ ಜೊತೆಗಿನ ಖಾಸಗಿ ವಿಡಿಯೋ ಮೂಲಕ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇತ್ತಂತೆ. ಪೋರ್ನ್ ಸ್ಟಾರ್ ಆಗೋದಕ್ಕೆ ಸ್ವಂತ ಹೆಂಡತಿಯ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡವನೆ. ಇಂತಹ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಧ್ಯಪ್ರದೇಶದಲ್ಲಿ ನಡೆದಿರತಕ್ಕಂಥ ಆಘಾತಕಾರಿ ಘಟನೆ ಇದು. ಪತ್ನಿಯ ಜೊತೆಗಿನ ಖಾಸಗಿ ವಿಡಿಯೋ ಮೂಲಕ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇತ್ತಂತವನಿಗೆ. ಆರೋಪಿ ಪತಿಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಪೋರ್ನ್ ವ್ಯಸನಿಯಾಗಿದ್ದ ಗಂಡನ ವಿಚಿತ್ರ ಕ್ರೌರ್ಯ ಇದು. ಇದು ಕ್ರೌರ್ಯಕ್ಕಿಂತಲೂ ಅತ್ಯಂತ ಭೀಕರ. ನನ್ನ ಜೀವನವೇ ಹಾಳಾಗಿದೆ ಎಂದ ಪತ್ನಿ. ನನ್ನ ಪತಿಯ ಈ ದುರ್ವರ್ತನೆ ನನ್ನ ಜೀವನವನ್ನೇ ಹಾಳುಗೆಡವಿದೆ. ಅದ್ರ ಜೊತೆಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಂತೆ ಈತನಿಗೆ ಎರಡೆರಡು ತರಹದ ಫೋಬಿಯೋ ಇತ್ತು. ಒಂದು, ಪೋರ್ನ್ ಸ್ಟಾರ್ ಆಗಬೇಕು ಅನ್ನೋ ಫೋಬಿಯೋ. ಇನ್ನೊಂದು, ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ದುಡ್ಡು ಮಾಡೋ ಫೋಬಿಯೋ. ಪೋರ್ನ್ ಸ್ಟಾರ್ ಆಗೋದಕ್ಕೆ ಸ್ವಂತ ಹೆಂಡತಿ. ನೀವು ಕಟ್ಟೋ ಅರಿಶಿಣ ದಾರಕ್ಕೆ ಕೊರಳೊಡ್ಡಿ ನಿಮ್ಮನ್ನು ನಂಬಿಕೊಂಡು ಬಂದಿರೋ ಹೆಂಡತಿ ನಿಮ್ಮ ಜೊತೆ ಮಲಗಬೇಕಾದ್ರೂ ಕೂಡ ನಂಬಿಕೆಯಿಂದ ಮಲಗ್ತಾಳೆ. ವಿವಸ್ತ್ರಳಾಗಿ ನಿಮ್ಮ ಜೊತೆಗಿನ ವಿಶ್ವಾಸದಲ್ಲಿ ನಿಮ್ಮ ಜೊತೆ ದೇಹ ಹಂಚ್ಕೋತಾಳೆ. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಸಾರ್ವಜನಿಕವಾಗಿ ಅದು ಆನೇರ್ ಆಗುತ್ತೆ. ಆಕೆಯ ಜೀವ ಮತ್ತು ಜೀವನ ಎರಡೂ ಕೂಡ ಹಾಳಾಗೋಗುತ್ತೆ. ಆಕೆ ಕೊಟ್ಟ ದೂರಿನ ಆಧಾರದಲ್ಲಿ ಪೊಲೀಸರು ಎನ್ಕ್ವೈರಿ ನಡೆಸ್ತಿದ್ದಾರೆ. ಇನ್ನು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಬಹುದಾದಂಥ ಪ್ರಕರಣ ಆಗಿದ್ದರಿಂದಾಗಿ ಸುಮೋಟೋ ಕೇಸ್ ದಾಖಲಾಗಿದೆ. ಈ ನರರೋಗಿಯನ್ನ ಹುಡುಕೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಇದೆ. ಆತ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ. ತನ್ನ ಸ್ವಂತ ಹೆಂಡತಿ, ಅರ್ಧಾಂಗಿನಿ, ಧರ್ಮಪತ್ನಿ, ತನ್ನ ಜೀವನದ ಅರ್ಧ ಭಾಗ. ದಾಂಪತ್ಯ ಜೀವನ ಅನ್ನೋದೇ ಒಂದು ಪವಿತ್ರವಾದಂಥ ಘಟ್ಟ. ಅದು ಆ ದಾಂಪತ್ಯ ಜೀವನದ ಪ್ರತಿಯೊಂದು ರಾತ್ರಿಯೂ ಕೂಡ ಗಂಡ ಹೆಂಡತಿಗೆ ಒಂದು ತರಹದ ಪಾವಿತ್ರ್ಯವಾದಂತಹ ಕಾಲಘಟ್ಟ. ಅದು ಆ ತರಹದ ಘಟ್ಟವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀರಿ. ಆ ತರಹದ ರತಿಕ್ರೀಡೆಗಳನ್ನು ಸಾರ್ವಜನಿಕವಾಗಿ ತೋರಿಸ್ತೀರಿ ಅನ್ನುವುದಾದರೆ ನಿಜಕ್ಕೂ ಕೂಡ ಅತ್ಯಂತ ಹೊಲಸು ಕಾಲಘಟ್ಟ ಮತ್ತು ಅತ್ಯಂತ ಅಸಹ್ಯ ವರ್ತಮಾನ ಇದು. ನಾಗರಿಕ ಸಮಾಜ ತಲೆ ಎತ್ಕೊಂಡು ನಡೆದಾಡೋದಕ್ಕೆ ಸಾಧ್ಯನಾ? ಆ ಹೆಂಡತಿ ಪಾಪ, ಆಕೆ ಸಭ್ಯಸ್ತೆ. ಆ ಹೆಣ್ಣು ಮಗಳ ವಿಡಿಯೋವನ್ನು ಆಕೆಯ ಸ್ವಂತ ತಂದೆ ನೋಡಿದ್ರೆ ಏನು ಗತಿ? ಆ ಹೆಣ್ಣು ಮಗಳ ವಿಡಿಯೋವನ್ನು ಆಕೆಯ ಸ್ವಂತ ಸಹೋದರರು ನೋಡಿದ್ರೆ ಏನು ಗತಿ? ಆಕೆಯ ತಪ್ಪಿಲ್ಲ. ದೇಹ ಹಂಚ್ಕೊಂಡಿದ್ದು ಸ್ವಂತ ಗಂಡನ ಜೊತೆ. ಅದನ್ನು ಆಕೆಯ ಅನುಮತಿ ಇಲ್ಲದೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ನರರೋಗಿ. ಈತ ಮಾಡಿದ ಈ ಕೃತ್ಯಕ್ಕೆ ಬಲಿಯಾಗಿದ್ಯಾರು? ಬಲಿಪಶುವಾಗಿದ್ದು ಈತನನ್ನು ನಂಬಿಕೊಂಡು ತಾಳಿ ಕಟ್ಟಿಸ್ಕೊಂಡು ಬಂದ ಹೆಂಡತಿ. ಆಕೆಯ ಜೀವನ ಏನಾಗಬೇಕು? ಈಗಾಗಲೇ ಮಹಿಳಾ ಆಯೋಗವು ಕೂಡ ರೊಚ್ಚಿಗೆದ್ದಿದೆ. 4 ನಿಯೋಗದಿಂದಲೂ ಕೂಡ ಈತನ ಹುಡುಕಾಟ ನಡೀತಿದೆ. ಆರೋಪಿ ಸಿಕ್ಕಿಲ್ಲ, ಎಬ್ಸ್ಕಾಂಡ್ ಆಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿ. ಮಧ್ಯಪ್ರದೇಶದಲ್ಲಿ ನಡೆದಿರತಕ್ಕಂತಹ ಘಟನೆಯಿಂದ ಭಾರತದಲ್ಲಿ ಸಾಕಷ್ಟು ರಾಜ್ಯಗಳ ಹೆಣ್ಣು ಮಕ್ಕಳು ಕೂಡ ಭಯಪಡುವಂತಹ ಪರಿಸ್ಥಿತಿ ಬಂದಿದೆ. ಆರೋಪಿ ಪತಿಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪೋರ್ನ್ ವ್ಯಸನಿಯಾಗಿದ್ದ ಗಂಡನ ವಿಚಿತ್ರ ಕ್ರೌರ್ಯ ಇದು. ನನ್ನ ಜೀವನವೇ ಹಾಳಾಗಿದೆ ಎಂದ ಪತ್ನಿ. ನನ್ನ ಪತಿಯ ಈ ದುರ್ವರ್ತನೆ ನನ್ನ ಜೀವನವನ್ನೇ ಹಾಳುಗೆಡವಿದೆ. ರೂಮಿನಲ್ಲಿ ರಹಸ್ಯವಾಗಿ ಕ್ಯಾಮರಾವನ್ನು ಇಟ್ಟು ಶೂಟ್ ಮಾಡ್ಕೊಂಡಿದ್ದ. ಅದಾದ ನಂತರ ಹೆಂಡತಿಗೆ ಡೌಟ್ ಬಂದು ಕೇಳಿದ್ದಾಳೆ. ಸಮಜಾಯಿಷಿ ನೀಡಿದ್ದಾನೆ. ಇದು ನಾವೇ ನೋಡ್ಕೊಳ್ಳೋಣ ಅನ್ನೋ ತರಹ ಮಾತನಾಡಿದ್ದಾನೆ. ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ವೆಬ್ಸೈಟ್ನಲ್ಲಿ ವಿಡಿಯೋ ಬಂದಿದೆ. ಅದನ್ನು ಗಮನಿಸಿದ್ದ ಹೆಂಡತಿ ನಿಂತ ಜಾಗದಲ್ಲಿ ಆಘಾತಕ್ಕೊಳಗಾಗಿದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.